ಯತ್ನಾಳ್ ತಂಡದಿಂದ ವಕ್ಫ್ ವಿರುದ್ಧ ಹೋರಾಟಕ್ಕೆ ಇವತ್ತು ಕರೆ ಕೊಡಲಾಯಿತು. ಇದೇ ವೇಳೆ ಸಾಕಷ್ಟು ಗದ್ದಲ ಗೊಂದಲದ ಮಧ್ಯೆ ಅವರು ಬೀದರ್ಗೆ ಹೋದರು. ಬೀದರ್ನ ಚಟ್ನಳ್ಳಿ ಗ್ರಾಮಕ್ಕೆ ಯತ್ನಾಳ್ ತಂಡ ಹೋದಾಗ ಅವರಿಗೆ ಭರ್ಜರಿ ಸ್ವಾಗತ ಸಿಕ್ಕಿದೆ. 960 ಎಕರೆ ರೈತರ ಜಮೀನನ್ನ ವಕ್ಫ್ಗೆ ಸೇರ್ಪಡೆ ಮಾಡಲಾಗಿದೆ, ಇದರ ವಿರುದ್ಧ ನಮ್ಮ ಹೋರಾಟ ಅಂತ ಇವರು ಹೋರಾಟದ ಅಜೆಂಡಾವನ್ನ ತಿಳಿಸಿದ್ರು. ವಿಜಯೇಂದ್ರ ವಿರುದ್ಧ ಇಲ್ಲೂ ಕೂಡ ಯತ್ನಾಳ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕಮಲ ಹೂವು ವಿಜಯೇಂದ್ರ ಮನೆಯಲ್ಲಿ ಹುಟ್ಟಿಲ್ಲ, ಪಿ ರಾಜೀವ್ ಅವನು ಯಾರು ಅಂತ ಏಕವಚನದಲ್ಲೇ ಟಾಂಗ್ ಕೊಟ್ಟಿದ್ದಾರೆ. ಪಿ ರಾಜೀವ್ ಅವರ ಸುದ್ದಿಗೋಷ್ಠಿಗೆ ಸಂಬಂಧಪಟ್ಟಂತೆ ವಕ್ಫ್ ಹೋರಾಟಕ್ಕೆ ರಾಷ್ಟ್ರ ನಾಯಕರು ಅನುಮತಿ ಕೊಟ್ಟಿಲ್ಲ ಅಂತ ರಾಜೀವ್ ಹೇಳಿಕೆಯನ್ನು ಕೊಟ್ಟಿದ್ರು ಮತ್ತು ಪಕ್ಷದ ಶಿಸ್ತಿನ ರೇಖೆಯನ್ನು ಅವ್ರು ಮೀರ್ತಾ ಇದ್ದಾರೆ ಅಂತೆಲ್ಲ ಹೇಳಿದ್ರು. ಅದಕ್ಕೆ ಕೌಂಟರ್ ಕೊಡೋ ಕೆಲಸ ಆಗಿದೆ. ಅಲ್ಲಿಗೆ ಬಿಜೆಪಿ ವರ್ಸಸ್ ಬಿಜೆಪಿ ರಾಜ್ಯದಲ್ಲಿ ಮುಂದುವರಿತಾ ಇದೆ. ಬಿಜೆಪಿ ಸಮಯದಲ್ಲಿ ಅತಿ ಹೆಚ್ಚು ಏನೋ ಒಂದು ನೋಟಿಸ್ ಅನ್ನ ಕೊಟ್ಟಿದ್ದೆ ಅನ್ನುವಂಥದ್ದು ಈಗಾಗಲೇ ಏನು ಹೇಳ್ತಾ ಇರುವಂಥದ್ದು. ಹೀಗಾಗಿ ಒಂದು ರೀತಿಯ ಬಸವರಾಜ್ ಅವರು ಇವತ್ತು ಬೀದರ್ನಿಂದ ಒಂದು ರೀತಿಯ ಹೋರಾಟವನ್ನ ಮಾಡಿರುವಂಥದ್ದು. ಇದಕ್ಕೂ ಕೂಡ ಒಂದು ರೀತಿಯ ಬಿಜೆಪಿಯಲ್ಲೇ ಒಂದು ರೀತಿಯ ಭಿನ್ನಮತ ಶುರುವಾಗಿರುವಂಥದ್ದು. ಹೀಗಾಗಿ ಒಂದು ರೀತಿಯ ಯತ್ನಾಳ್ ಅವರು ನಮ್ಮ ಜೊತೆಗಿದೆ, ಅವ್ರನ್ನೇ ಕೇಳೋಣ ಏನಂತ. ಸರ್, ಪ್ರಮುಖವಾಗಿ ಬಿಜೆಪಿಯಲ್ಲಿ ಆ ಟೈಮಲ್ಲೇ ಹೆಚ್ಚು ನೋಟಿಸ್ ಅನ್ನು ಕೊಟ್ಟಿದ್ದು ಅನ್ನುವಂಥದ್ದು ಈಗ ಸಿದ್ದರಾಮಯ್ಯ ಹೇಳ್ತಾರೆ. ನಮ್ಮ ಕುಮಾರ ಬಂಗಾರಪ್ಪನವರು ಅದರ ಬಗ್ಗೆ ಉತ್ತರ ಕೊಟ್ಟಿದ್ದಾರೆ. ನೋಡಿ, ಇದು ಯಡಿಯೂರಪ್ಪ ಕಾಲಕ್ಕಾಗಿದೆ, ಬೊಮ್ಮಾಯಿ ನಮ್ಗೆ ಅದು ಏನು ಬೇಕಾಗಿಲ್ಲ. ಯಾರ ಕಾಲಕ್ಕಾದ್ರೂ ನಾವು ಹೋರಾಟ ಮಾಡ್ತಾ ಇದ್ದೀವಿ, ಅದನ್ನು ವಿರೋಧ ಮಾಡ್ತಾ ಇದ್ದೀವಿ. ಅದು ಮಾಡಿದ ಸರಿಯತ್ತೇನು ಸಮರ್ಥನೆ ಮಾಡ್ಕೋತಾ ಇಲ್ಲ. ನಾವು ಹೋರಾಟ ಏನಿದೆ ಇವತ್ತು ಭಾಳ ಪ್ರಡಂಬಿತವಾಗಿ ಇಡೀ ರಾಜ್ಯವನ್ನು ಕಬಳಿಸುವಂಥದ್ದು. ಸುಮಾರು 1,11,000 ಎಕರೆ ಅಂತ ಹೇಳಿದ್ರು ಮೊದಲು ಕರ್ನಾಟಕದಲ್ಲಿ. ಇವತ್ತು ಒಂದು ಅಂದಾಜು ಪ್ರಕಾರ 6,20,000 ಡಿಮಾಂಡ್ ಮಾಡ್ತಾ ಇದ್ದಾರೆ ವಕಫ್ನವರು. ಅದು ದಿವಸ ಅವ್ರದ್ದು ಇದು ಗಾತ್ರ ಹೆಚ್ಚಾಕೋತ ಹೋಗ್ತಾ ಇದೆ. ಅದಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನೋಟಿಸ್ ತಗೊಂಡಿನಂತಿದ್ರು, ಇನ್ಮ್ಯಾಗ ನಾವು ಯಾವುದೂ ಇದು ಮಾಡಿದಿಲ್ಲ ಅಂತಿದ್ರು. ಇವತ್ತೇ ಮತ್ತೆ ಅದೊಂದು ಪ್ರಾರಂಭ ಆಗಿದೆ. ಯಾವ ಕೆಲವೊಂದು ಗ್ರಾಮಗಳಲ್ಲಿ ಜಮೀನುಗಳ ಮೇಲೆ ಇನ್ನೂ ವಕಫತ್ ಅನ್ನುವಂಥದ್ದು ಏನಿದೆ ಅಂತ ತೆಗೆದು ಹಾಕಿಲ್ಲ. ಅದ್ರ ಸಲುವಾಗಿ ನಾವು ಜಾಗೃತಿ ಮಾಡುವಂಥ ಕೆಲಸ ಮಾಡ್ತೀವಿ. ಬಿಜೆಪಿಯಲ್ಲಿ ಸರ್ ಈಗ ವಫ್ ಬಗ್ಗೆ ಅವರು ಹೋರಾಟ ಮಾಡತ್ತಾರ, ಈಗ ನೀವು ಮಾಡತ್ರಿ. ಒಂದು ರೀತಿಯ ಬಿಜೆಪಿಯಲ್ಲಿ ಒಂದು ಮನೆ 4 ಬಾಗಿಲಾಗಿದೆ ಅನ್ನುವಂಥದ್ದು ಹೋರಾಟದಲ್ಲಿ ಸರ್ ಏನೋ 4 ಬಾಗಿಲಿಗೆ ಒಂದೇ ಬಾಗಿಲು ಮಾಡ್ತೀನಿ ಅಂತಾರಲ್ಲ. ಇಲ್ಲ, 4 ಬಾಗಿಲ ಒಂದೇ ಬಾಗಿಲ ಡಿಸೆಂಬರ್ನಾಗ ಆಗ್ತದೆ ಅಂತ ಹೇಳಲ್ರಿ. ಇಲ್ಲ, ನೀವು ಆ ಶಾಸಕರ ಬಗ್ಗೆ ಅವ್ರಿಗೆ ಜನರ ಕಾಳಜಿ ಇದ್ರು ಬರ್ತಿದ್ರು. ಅವ್ರಿಗೆ ಯಾರು ಕಾಳಜಿ ಐತಿ ಅವರು ಹೇಳ್ದಂಗೆ ಕೇಳ್ತಾರ. ಅವ್ರ ಆದೇಶ ಅದು ಐತಿ. ನೀವು ಯಾಕೆ ಚಿಂತಿತರಾಗಿರಿ?